ಈ ನಿರ್ಭಯ ಬಗ್ಗೆ ನೀವು ಆ ಕೇಸ್ ಬಗ್ಗೆ ರ್ಯಾಪ್ ಮಾಡಿತ್ತು, ಅದರಿಂದ ಏನು ಇನ್ಸ್ಪೈರ್ ಅಂತ ನಿಮಗೆ ಅದು ಮಾಡಕ್ಕೆ? ಸೊ ಅದ್ರ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ. ಸೊ ಒನ್ ಆಫ್ ಮೈ ಫ್ರೆಂಡ್, ಸೊ ಹುಡುಗಿ, ಅವರು ಮೈಸೂರಲ್ಲೇ ಓದ್ತಾ ಇದ್ರು. ಅವರು ಬಂದು ನನ್ನ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಸೊ ಸೀಸನ್ ಅಟೆಂಪ್ಟ್ ಆಗಿರೋ ಒಂದು ಹುಡುಗಿ ಅಟೆಂಪ್ಟ್ ಆಗಿರೋ ಒಂದು ಹುಡುಗಿ ಅವರು. ಸೊ ನನ್ನ ಹತ್ರ ಬಂದು ಅಲ್ಲಿ ಶೇರ್ ಮಾಡ್ಕೋತಾರೆ. ಸೊ ನಾನು ಥಿಂಕ್ ಮಾಡ್ತೀನಿ, ನಮ್ಮ ಮನೇಲೂ ನನ್ಗೊಂದು ತಂಗಿ ಇದ್ದಾರೆ, ಐ ಮೀನ್ ನನ್ನ ಕಸಿನ್ಸ್ ಇದ್ದಾರೆ ತಂಗಿ, ಅವ್ರಿಗೆ ಯಾರಾದ್ರೂ ಆ ಥರ ಮಾಡಿದ್ರೆ ನಾವಂತೂ ಸುಮ್ಮನೆ ಇರ್ತಾ ಇರಲಿಲ್ಲ. ಬಟ್ ಆ ಹುಡುಗಿ ಪೇರೆಂಟ್ಸ್ ಏನು ಮಾಡಿದ್ರು ಅಂದರೆ, ಸೊಸೈಟಿಲಿ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಕೇಸನ್ನೇ ಮುಚ್ಚಾಕ್ತಾರೆ. ದೇ ಡಿಂಟ್ ಇವನ್ ಟೇಕ್ ಅ ಸಿಂಗಲ್ ಸ್ಟೆಪ್ ಅಗೇನ್ಸ್ಟ್ ದಟ್. ಎಲ್ಲಿ ಇನ್ಸಿಡೆಂಟ್ ಆಗಿರೋದು? ಇದು ಮ್ಯಾಂಗ್ಳೂರಲ್ಲಿ ಸರ್. ಮ್ಯಾಂಗ್ಳೂರಲ್ಲಿ ಕೇಸಿನ ಹೊರಗಡೆ ಬಂದಿಲ್ಲ? ಇಲ್ಲ ಸರ್. ಓಕೆ. ಸೊ ನಾನು ಆಗ ಥಿಂಕ್ ಮಾಡಿ, ಸೊ ಇಂಟರ್ನೆಟ್ ಎಲ್ಲ ಸರ್ಫ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ನಿರ್ಭಯ ಕೇಸ್ ಬಗ್ಗೆ ಗೊತ್ತಾಯಿತು. ಸೊ ಆಬ್ವಿಯಸ್ಲಿ ನಾವು ಅವಾಗ ಚಿಕ್ಕ ವಯಸ್ಸು, ನಮ್ಗೆ ಅಷ್ಟು ನ್ಯೂಸ್ ಎಲ್ಲ ನಾವು ನೋಡ್ತಾ ಇರಲಿಲ್ಲ. ಸೊ ನಾನು ಯಾವಾಗ ನಿರ್ಭಯ ಕೇಸ್ ಬಗ್ಗೆ ತುಂಬ ಸ್ಟಡಿ ಮಾಡಿದೆ, ಅದು ತುಂಬ ಡೀಪಾಗಿ ನನ್ನ ಹರ್ಟ್ ಮಾಡ್ತು ಸರ್ ಅದು. ಸೊ ಅವ್ರು ಇಲ್ಲ, ಬಟ್ ಸ್ಟಿಲ್ ಓಂ ಶಾಂತಿ ಅವರಿಗೆ.